ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಆಗಸ್ಟ್ ತಿಂಗಳ 3ನೇ ವಾರದ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳೋಣ. ತುಂಬಾ ಚೆನ್ನಾಗಿದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವೀಕ್ಲಿ ಕರೆಂಟ್ ಅಫೇರ್ಸ್ಗಳು ನಮಗೆ ಸಪರೇಟ್ ಪ್ಲೇಲಿಸ್ಟ್ ಇದೆ. ವಾರದ ಪ್ರಚಲಿತ ವಿದ್ಯಮಾನಗಳು ಅಂತ ಹೇಳಿ, ಹಾಗೆ ಮಂತ್ಲಿ ಸಪರೇಟ್ ಪ್ಲೇಲಿಸ್ಟ್ ಇದೆ. ಮ್ಯಾರಥಾನ್ ವಿಡಿಯೋಸ್ಗಳು ಮಾಡಿದೀವಿ, ಬಟ್ ದಿಸ್ ಈಸ್ ವೀಕ್ಲಿದು ಮಿಸ್ ಮಾಡ್ಕೋಬೇಡಿ. ತುಂಬಾ ಇಂಪಾರ್ಟೆಂಟ್ ಆಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರ್ತೀವಿ ಸ್ನೇಹಿತರೆ. ಲಿಂಕ್ ಗಳನ್ನ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ. ಓಕೆ, ಪ್ಲೇಲಿಸ್ಟ್ ಲಿಂಕ್ ಆಗಿರ್ಬೋದು, ವಿಡಿಯೋಸ್ ಲಿಂಕ್ ಆಗಿರ್ಬೋದು, ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ. ಸೊ ನಾನು ತಡ ಮಾಡಲ್ಲ, ಬನ್ನಿ ಡೈರೆಕ್ಟ್ ಆಗಿ. ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್, ನೀವು ಹೆಂಗೆ ಪ್ರಿಪೇರ್ ಆಗ್ತೀರಾ ಅನ್ನೋದನ್ನ ಟೆಸ್ಟ್ ಮಾಡ್ತೀವಿ. ಇತ್ತೀಚೆಗೆ ಹರ ಮ್ಯಾಂಗ್ರೋ ಅಂತ ಸುದ್ದಿಯಲ್ಲಿತ್ತು ಅರಣ್ಯಗಳು. ಇದು ಎಲ್ಲಿ ಯಾವ ಜಲರಾಶಿಯಲ್ಲಿದೆ ಅಂತ ಕೊಟ್ಟಿದ್ದೀನಿ ನೋಡಿ. ನೀವು ಕರೆಂಟ್ ಅಫೇರ್ಸ್ ಹೆಂಗೆ ಡೆವಲಪ್ ಮಾಡ್ಕೊಂಡಿದ್ದೀರಾ, ಯಾವುದೇ ಎಕ್ಸಾಮ್ಗಳಿಗೆ ಮಿನಿಮಮ್ 1 to 2 ಇಯರ್ಸ್ ಕರೆಂಟ್ ಅಫೇರ್ ಗೊತ್ತಿರೋ, ಅಟ್ಲೀಸ್ಟ್ 1 ಇಯರ್ ಗೊತ್ತಿರಬೇಕು. ನಿರಂತರ ನೀವು ಪ್ರಚಲಿತ ವಿದ್ಯಮಾನಗಳು ಜಿಕೆನ ಸ್ಟಡಿ ಮಾಡಿದ್ರೆ ಇಂಥದ್ದೆಲ್ಲ ಆನ್ಸರ್ ಮಾಡಕ್ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಒಂದು ಫಿಗರ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಕೊಟ್ಟಿಲ್ಲ ಅಂದ್ರೆ ಫೈನ್, ನಾನು ಕೊಟ್ಟು ಇಲ್ಲಿ ಆನ್ಸರ್ ಮಾಡ್ಬೇಕು. ನೀವು ಇದು ಎಲ್ಲಿ ಬರುತ್ತೆ ಅಂತ ಇದು ನೋಡಿದ ತಕ್ಷಣ ಗೊತ್ತಾಗ್ಬೇಕು ನಿಮ್ಗೆ. ಎಸ್ಪೆಷಲಿ ಈ ಒಂದು ಐಲ್ಯಾಂಡ್, ಓಕೆ, ದ್ವೀಪ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು, ಇಟ್ ಈಸ್ ಪರ್ಷಿಯನ್ ಕೊಲ್ಲಿ ಅಂತ. ಓಕೆ, ಯಾಕೆ ಸುದ್ದಿಯಲ್ಲಿದೆ ಇದು? ಇವೆಲ್ಲ ಮಾಡಿದೀವಿ ನಾವು. ನಿಮಗೆ ಗೊತ್ತಿರಬೇಕು, ಒಂದು ಇಯರ್ದು ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳು ಅಂತೇಳಿ ಜಿಯೋಗ್ರಫಿ ಮ್ಯಾಪ್ ಬೇಸ್ಡ್ ಒಂದು ಮಾಡ್ತೀವಿ, ಪ್ಲೇಸಸ್ ಇನ್ ನ್ಯೂಸ್ ಅಂತ ಹೇಳಿ. ನೋಡಿಲ್ಲ ಅಂದ್ರೆ ನೋಡಿ, 2-3 ವಿಡಿಯೋ ಆಗಿದೆ, ಅಲ್ಲಿ ಡಿಸ್ಕಸ್ ಮಾಡೇನಿ ಡೀಟೇಲ್ ಆಗಿ. ಎಲ್ಲಿದೆ ಅಂತ ಹೇಳ್ತೀನಿ. ಅದು ಕಾಶ್ಮೀರ್ ದ್ವೀಪ ಅಂತ ಕರಿತೀವಿ. ಓಕೆ, ಪರ್ಷಿಯನ್ ಗಲ್ಫ್ ಅಲ್ಲಿ ಬರೋದು ಹರ್ಮೂಜ್ ಜಲಸಂಧಿ. ಇದು ಯಾವ್ದು ಸರ್? ಇದು ಯಾವ್ದು? ಹರ್ಮೋಜ್ ಜಲಸಂಧಿ. ಓಕೆ, ಇಲ್ಲಿ ಈ ದ್ವೀಪದ ಹತ್ರ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ. ಯಾಕೆ ಸುದ್ದಿಯಲ್ಲಿತ್ತು? ಆಯಿಲ್ ಲೀಕೇಜ್, ಆಯಿಲ್ ಸ್ಪಿಲ್ ಆಗಿದೆ. ತುಂಬಾ ಅಲ್ಲಿನ ಜಲಚರಕ್ಕೆ ತುಂಬಾ ಎಫೆಕ್ಟ್ ಆಗಿದೆ. ಇದರಿಂದ ಏನೇನಾಗುತ್ತೆ? ಓಕೆ, ಕೆಶ್ ದ್ವೀಪದ ಬಗ್ಗೆ ಮಾತಾಡೋಣ. ಎಲ್ಲಿ ಬರುತ್ತೆ ಅಂತ ಫಸ್ಟ್ ನೋಡೋಣ. ಕೆಶ್ ದ್ವೀಪ ಬಂದು ಈ ಒಂದು ಆಯಿಲ್ ಸ್ಪಿಲ್ ಇಂದ ಏನಾಗುತ್ತೆ, ಅಲ್ಲಿನ ಒಂದು ಮಣ್ಣು ನೋಡಿ, ಯಾವಾಗ್ಲೂ ನಿಮ್ಗೆ ಗೊತ್ತಿದೆ, ಮ್ಯಾಂಗ್ರೋವ್ಸ್ಗಳು ಈ ದ್ವೀಪ ಅಂದ್ರೆ ಮಣ್ಣಿನ ಸವೆತವನ್ನು ತಡೆಯುತ್ತೆ ಅಲ್ವಾ. ಒಂದು ಮತ್ತೆ ಇಲ್ಲಿ ಬೇರೆ ಬೇರೆ ಜಲಚರಗಳಲ್ಲ, ಕೋಟ್ಯಾಂತರ ಲಕ್ಷಾಂತರ ಜಲಚರಗಳು ಇರ್ತವೆ. ಸೊ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಒಂದು ಕಂಪ್ಲೀಟ್ ಎಕೋ ಸಿಸ್ಟಮ್ ಅಂತ ಏನ್ ಕರಿತೀವಿ. ಓಕೆ, ಸೊ ಕಂಪ್ಲೀಟ್ ಜೀವ ಸಮುದಾಯಕ್ಕೆ ಎಫೆಕ್ಟ್ ಆಗಿದೆ ಇಲ್ಲಿ. ಫೈನ್ ಸರ್. ಮತ್ತೆ ನಿಮ್ಗೆ ಗೊತ್ತಿದೆ, ಈ ಮ್ಯಾಂಗ್ರೋವ್ಸ್ಗೂ ಕಾರ್ಬನ್ ಕೊಳ್ಳ, ಕಾರ್ಬನ್ ಸಿಂಕ್ಗೆ ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಸ್ಟೇಟ್ ಆಫ್ ಹರ್ಮೂಜ್ ಹತ್ರ ಬರುತ್ತೆ. ಅಂಡ್ ಇಲ್ಲಿ ಆಲ್ಸೋ ಇಟ್ ಈಸ್ ಇರಾನ್ಗೆ ಸೇರಿರ್ತಕ್ಕಂಥದ್ದು. ಅಂಡ್ ಇಲ್ಲಿ ಈ ಕೆಶನ್ ದ್ವೀಪ ಮತ್ತು ಇರಾನ್ ನಡುವೆ ನಿಮ್ಗೊಂದು ಇಲ್ಲಿ ಜಲಸಂಧಿ ಬರುತ್ತೆ, ಸ್ಟ್ರೈಟ್ ಅಂತೀವಿ, ಕ್ಲಾರೆನ್ಸ್ ಸ್ಟ್ರೈಟ್ ಅಂತ ಕರಿತೀವಿ, ಅದು ಗೊತ್ತಿರ್ಬೇಕು. ಅಂಡ್ ಇಲ್ಲಿರ್ತಕ್ಕಂಥ ಮ್ಯಾಂಗ್ರೋವ್ ಒಂದು ಅವೆಸೆನಿಯಾ ಮರೀನಾಕ್ಕೆ ಜಾತಿಗೆ ಒಳಗೊಂಡಿರ್ತಕ್ಕಂಥ ಮ್ಯಾಂಗ್ರೋವ್ಗಳು. ಓಕೆ, ನಾನು ಇಲ್ಲೂ ಕೊಟ್ಟಿದ್ದು ಇಂಗ್ಲೀಷಲ್ಲಿ. ತುಂಬಾ ಜನ ಇಂಗ್ಲೀಷ್ ಕೇಳ್ತೀರಾ, ಕನ್ನಡ ಬರೀ ಇಂಗ್ಲೀಷಲ್ಲಿ ಕೊಟ್ಟರೆ ಕನ್ನಡ ಕೇಳ್ತೀರಾ. ಹಾಗಾಗಿ ಮಧ್ಯೆ ಇಂಗ್ಲೀಷು ತಗೊಂಡ್ಬಿಟ್ಟಿದ್ದೀನಿ, ಕನ್ನಡ ಎರಡೂ ತಗೊಂಡ್ಬಿಟ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಸ್ನೇಹಿತರೆ. ಸೊ ಅವೆನ್ಸಿನಿಯಾ ಮರೀನಾ ಅಂತ ಕರಿತೀವಿ. ಓಕೆ, ಇದು ಯುನೆಸ್ಕೋ ಬಯೋಸ್ಪಿಯರ್ ರಿಸರ್ವ್ಸ್ಗೆ ಸೇರಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಒಳ್ಳೆ ಮತ್ತೆ ಜಲಚರಗಳು ಮತ್ತೆ ಪಕ್ಷಿಗಳು ಬರ್ತವೆ ಅಲ್ಲಿ, ಹಕ್ಕಿಗಳು, ವಲಸೆ ಹಕ್ಕಿಗಳು ಕೂಡ ಬರ್ತವೆ, ಎಲ್ಲ ಎಫೆಕ್ಟ್ ಆಗಿದೆ. ಹಂಗಾಗಿ ಸುದ್ದಿಯಲ್ಲಿದೆ. ಇನ್ನು ಕೆಶ್ ದ್ವೀಪ ನಾನು ನಿಮಗೆ ಮಾಡಿದ್ದೆ. ಏನಕ್ಕೆ ಸುದ್ದಿಯಲ್ಲಿತ್ತು ಅಂತಂದ್ರೆ, ನಿಮ್ಗೆ ಗೊತ್ತಿರಬೇಕು, ಕೆಶ್ ದ್ವೀಪದಲ್ಲಿ ಉಪ್ಪಿನ ನೀರನ್ನ ಸಿಹಿ ನೀರನ್ನಾಗಿ ಮಾಡ್ತಾರೆ ಇರಾನ್ ಅವರು. ಓಕೆ, ನೀರನ್ನ ಸಿಹಿ ನೀರನ್ನಾಗಿ ಮಾಡ್ತಾರೆ. ಅಂದ್ರೆ ಅಲ್ಲಿ ಉಪ್ಪು ನೀರು ಏನಿದೆ, ಸಮುದ್ರದ ನೀರನ್ನ ಪ್ಯೂರ್ ವಾಟರ್, ಡ್ರಿಂಕಿಂಗ್ ವಾಟರ್ ಆಗಿ ಮಾಡ್ತಾರೆ. ಅದ್ರ ಮೇಲೆ ಎಫೆಕ್ಟ್ ಅಮೆರಿಕ ಬಾಂಬ್ ಹಾಕಿದೆ ಅಂತ ಹೇಳಿ ಆರೋಪ ಮಾಡಿತ್ತು ಇರಾನ್. ಹಂಗಾಗಿ ಸುದ್ದಿಯಲ್ಲಿತ್ತು. ಕೆಶ್ ದ್ವೀಪ ಅನ್ನೋದು ಇರಾನ್ಗೆ ಸೇರಿರ್ತಕ್ಕಂಥದ್ದು ಅತಿ ದೊಡ್ಡ ದ್ವೀಪ, ಉತ್ತರ ದ್ವೀಪ ಅಂತ ಅರೇಬಿಕಲ್ಲಿ ಕರಿತೀವಿ. ಓಕೆ, ಸೊ ಒಂದು ಸಣ್ಣ ದ್ವೀಪ, 1,20,000 ಜನಸಂಖ್ಯೆ ಇರತಕ್ಕಂಥ ಒಂದು ದ್ವೀಪ ಆಗಿದೆ ಅದು. ಓಕೆ ಸರ್, ಇವೆಲ್ಲ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಬರ್ತೀನಿ, ಜ್ಞಾನ ಭಾರತ ಮಿಷನ್. ನೋಡಿ, ಅಗೇನ್ ನಾನು ಹೇಳ್ತಾ ಇರೋದು ಏನಕ್ಕೆ ಗೊತ್ತಾ? ನಾನು ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ಸ್ ಕೇಳ್ತಾ ಇರೋದಂಗೆ ಈ ಇಯರ್ ಅಲ್ಲ, 2 ಇಯರ್ ಬೇಕು ನಿಮ್ ಕರೆಂಟ್ ಅಫೇರ್ಸ್ ಅಂತ ಯಾಕೆ ಹೇಳಿದೆ? ದಿಸ್ ಈಸ್ ಬಜೆಟ್ ಇಲ್ಲಿ ಘೋಷಣೆ ಆಗಿತ್ತು. ಯಾವ ಬಜೆಟ್? ಇಲ್ಲಿ ನೋಡಿ, ಇಲ್ಲಿ 2ನೇ ಆಪ್ಷನ್ ನೋಡಿ. ಇದೊಂದು ಕೇಂದ್ರ ಬಜೆಟ್ 26-27 ಘೋಷಣೆ ಆಯಿತು. ರಾಂಗ್. 2025 ಘೋಷಣೆ ಮಾಡೋದು, ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು, ಕೇಂದ್ರ ಬಜೆಟ್ ಅಲ್ಲಿ. ಈಗ ಯಾಕೆ ಸುದ್ದಿಲಿದೆ ಅದು ಹೇಳ್ತೀನಿ. ಜ್ಞಾನ ಭಾರತ ಮಿಷನ್ಗೆ ಸಂಬಂಧಪಟ್ಟಂತೆ ಈ 1ನೇ ಆಪ್ಷನ್ ನೋಡಿ, ಇದು 2030 ವೇಳೆಗೆ 1 ಕೋಟಿ ಹಸ್ತಪ್ರತಿಯನ್ನು ಡಿಜಿಟಲೀಕರಣಗೊಳಿಸೋ ಗುರಿಯನ್ನು ಹೊಂದಿದೆ. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಆಪ್ಷನ್ 1 ಮಾತ್ರ ಕರೆಕ್ಟ್. ನೋಡಿ, ನಮ್ಮಲ್ಲಿರ್ತಕ್ಕಂಥ ಹಸ್ತಪ್ರತಿಗಳು ಅಂತ ಏನ್ ಕರಿತೀವಿ ಸ್ನೇಹಿತರೆ. ಓಕೆ, ಮನುಸ್ಕ್ರಿಪ್ಟ್ ಅಂತೀವಿ. ಏನು ಸರ್ ಇಂಗ್ಲಿಷಲ್ಲಿ? ಮನುಸ್ಕ್ರಿಪ್ಟ್.
ಇದನ್ನ ನಾವು ಡಿಜಿಟಲೈಸ್ ಮಾಡಬೇಕು. ಅಂದ್ರೆ ಡಿಜಿಟಲೈಸ್ ಮಾಡಿದ್ರೆ ಸಂರಕ್ಷಣೆ ಇಡ್ಬೋದು. ಹಂಗೆ ಹಸ್ತಪ್ರತಿಗಳು ಯಾವಾಗ ಬೇಕಾರೋ ಅದು ಹಾಳಾಗ್ಬೋದು, ಯಾವಾಗ ಬೇಕಾದ್ರೂ ಏನಾರೋ ಇದಾಗ್ಬೋದು, ನೀರು ಬೀಳ್ಬೋದು, ಅದಾಗ್ಬೋದು, ಮತ್ತೊಂದು ಏನೋ. ಸೊ ಈ ತರದೆಲ್ಲ ಕ್ರೋಢೀಕರಿಸಬೇಕು, ಮತ್ತೆ ಸ್ಟಡಿ ಮಾಡೋಕೆ ಯೂಸ್ ಆಗುತ್ತೆ, ಎಲ್ಲರಿಗೂ ಲಭ್ಯ ಆದಂಗೆ ಆಗುತ್ತೆ ಡಿಜಿಟಲೀಕರಣ ಇದ್ರೆ. ಸೊ ಇದನ್ನ ನಾವು 2027 ಮುಗಿಸ್ಬೇಕು ಅಂತಿದ್ವಿ. ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಹೇಳಿದ್ರು. ಇದುವರೆಗೂ ಎಷ್ಟು ಮಾಡ್ಬೇಕು ಅನ್ಕೊಂಡಿದ್ವಿ, 1 ಕೋಟಿ ಅಲ್ವಾ, ಇಫ್ ಐ ಆಮ್ ನಾಟ್ ರಾಂಗ್, ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಮಾರ್ಚ್ 31, 2027 20 ಲಕ್ಷ ಹಸ್ತಪ್ರತಿಗಳನ್ನು ಮಧ್ಯಂತರ ಗುರಿ ಇಟ್ಕೊಂಡಿದ್ವಿ. ಆಕ್ಚುಲಿ ಇದಿರೋದು ನಾವು 1 ಕೋಟಿ ಮಾಡ್ಬೇಕು ಅಂತ, 27 20 ಲಕ್ಷ ಅಚೀವ್ ಮಾಡ್ಬೇಕು ಅಂತ. ಬಟ್ ಇವಾಗ ಸಂಸದೀಯ ಸಮಿತಿ ಏನು ಇದಕ್ಕೆ ರಚನೆ ಆಗಿದೆ, ಇದನ್ನ ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ, ಬರೀ 7.5 ಲಕ್ಷ ಆಗಿದೆ, ತುಂಬಾ ಹಿಂದೆ ಇದೀವಿ ಅಂತ ಹೇಳುತ್ತೆ. ಹಂಗಾಗಿ ಸುದ್ದಿಯಲ್ಲಿದೆ. ಸೊ ಗೊತ್ತಿರ್ಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇದನ್ನ. ಇದಕ್ಕೋಸ್ಕರ 482.85 ಕೋಟಿ ಸರ್ಕಾರ ಎತ್ತಿಡ್ತಾ ಇದೆ. ಎಲ್ಲರೂ ಇದ್ರಲ್ಲಿ ಭಾಗವಹಿಸಿ, ಸಾರ್ವಜನಿಕರು ಭಾಗವಹಿಸಿ ಅಂತ ಹೇಳುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಯಾಕೆ ಇದು ಇಂಪಾರ್ಟೆಂಟು? 2030 ವೇಳೆಗೆ 1 ಕೋಟಿ, ನಾ ಹೇಳಿದ್ನಲ್ಲ 2030, 2027ಕ್ಕೆ 20 ಲಕ್ಷ ಟಾರ್ಗೆಟ್ ಇಟ್ಕೊಂಡಿರೋದು. ಬಟ್ ವಿಷಯ ನಾವು ಮಾಡಕ್ಕಾಗ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ವಾಟ್ ಇಸ್ ದ ಮಹತ್ವ, ಸಿಗ್ನಿಫಿಕೆನ್ಸ್ ಏನಿದ್ ಮಾಡೋದ್ರಿಂದ? ನಮ್ಮ ಹಸ್ತಪತಿ ಪರಂಪರೆಯ ಶಿಕ್ಷಣ, ಸಂಶೋಧನೆ, ಡಿಜಿಟಲ್ ಇವೆಲ್ಲವನ್ನು ಸಂರಕ್ಷಣೆ ಮಾಡಬಹುದು. ನಮ್ಮ 2042 ವಿಕಸಿತ ಭಾರತ ಏನಿದೆ, ಅದಕ್ಕೆ ವಿರಾಸತ್ ಅವ್ರ ವಿಕಾಸ್ ಮತ್ತು ವಿಕಸಿತ ಭಾರತ ದೃಷ್ಟಿಕೋನದಿಂದ ನಾವು ಇದೆಲ್ಲ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ, ಇದನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ನೆಕ್ಸ್ಟ್ ಬರ್ತೀನಿ. ಇದು ಅಷ್ಟೇ ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ನಿಮ್ಗೆ ಇದು. ಇಂಡಿಯಾ ಮೊಬಿಲಿಟಿ ಇಂಡೆಕ್ಸ್ 2024 ಈಗ ಬಿಡುಗಡೆ ಮಾಡಿದೆ. ಓಕೆ, ಮೊಬಿಲಿಟಿ ಅಂದ್ರೆ ಯಾವ್ದು? ಎಲೆಕ್ಟ್ರಿಕಲ್ ಮೊಬಿಲಿಟಿ. ಎಲೆಕ್ಟ್ರಿಕ್ ಮೊಬಿಲಿಟಿ ಹೆಂಗಿದೆ ಅಂತ ಅಂದ್ರೆ, ನೀವು ಎಲೆಕ್ಟ್ರಿಕಲ್ ವೆಹಿಕಲ್, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಯಾವ ರೀತಿ ಇದೆ, ಯಾವ ಪೊಸಿಷನ್ ಅಲ್ಲಿ ಇದೆ, ಯಾವ ರಾಜ್ಯಗಳು ಯಾವ ತರ ಪ್ರೋಗ್ರೆಸ್ ಆಗ್ತಾ ಇದೆ ಅದ್ರ ಬಗ್ಗೆ ಒಂದು ಇಂಡೆಕ್ಸ್ ಕೊಟ್ಟಿದೆ. ಯಾರು ಕೊಟ್ಟಿರೋದು? ವಿದ್ಯುತ್ ಸಚಿವಾಲಯ ಬಿಡುಗಡೆ ಮಾಡುತ್ತದೆ ಅಂತ ಕೊಟ್ಟಿದ್ದೀನಿ ಇಲ್ಲಿ. ನೋ ರಾಂಗ್. ಯಾರು ಸರ್? ನೀತಿ ಆಯೋಗ. ಮೊದಲ ಒಂದು ಇದು ಫಸ್ಟ್ ಕೈಂಡ್ ಆಫ್ ರಿಪೋರ್ಟ್, ಇದು ಮೊದಲ ರಿಪೋರ್ಟ್ ಇದು. ಓಕೆ, ಎರಡನೇ ಆಪ್ಷನ್, ಹಂಗೆ ಆಪ್ಷನ್ 1 ತಪ್ಪು. ಎರಡನೇದು, ಈ ಸೂಚ್ಯಾಂಕವು ಭಾರತೀಯ ಇ ಮೊಬಿಲಿಟಿ ಪರಿಸರ ವ್ಯವಸ್ಥೆಯ ಮೂಲಾಧಾರಗಳಾಗಿರುವ 3 ವಿಷಯಾಧಾರಿತ ವರ್ಗಗಳ ಅಡಿಯಲ್ಲಿ 16 ವಿಶಿಷ್ಟ ಕಾರ್ಯಕ್ಷಮತೆಯ ಸೂಚ್ಯಗಳನ್ನು ಗಮನಿಸುತ್ತದೆ. 16 ಒಂದು ಸಿಗ್ನಿಫಿಕೆನ್ಸ್ ವರ್ಕಿಂಗ್ ಇಂಡಿಕೇಟರ್ಸ್ ಇದೆ, 3 ಥೀಮ್ಸ್ಗಳಿದೆ, ವಿಷಯಾಧಾರಿತ ವರ್ಗಗಳು. ಓಕೆ, ಸಬ್ಜೆಕ್ಟಿವ್ ಥೀಮ್, 3 ಥೀಮ್ ಇಟ್ಕೊಂಡು ಇದನ್ನು ಮಾಡಿರ್ತಕ್ಕಂಥದ್ದು ಯಾವುದೋ ಈ ಒಂದು ಇಂಡೆಕ್ಸ್ ನ. ಸೊ ಇಲ್ಲಿ ಆಪ್ಷನ್ 2 ಮಾತ್ರ ಕರೆಕ್ಟ್ ಆಗರೆ. ಎಸ್, ಆಪ್ಷನ್ 1 ತಪ್ಪು, ಯಾಕಂದ್ರೆ ಇದು ನೀತಿ ಆಯೋಗ ಮಾಡ್ತಕ್ಕಂಥದ್ದು. ಓಕೆ, ದಿಸ್ ಇಸ್ ಫಸ್ಟ್ ಕೈಂಡ್ ಆಫ್ ರಿಪೋರ್ಟ್. 16 ಯೂನಿಕ್ ಪರ್ಫಾರ್ಮೆನ್ಸ್ ಇಟ್ಕೊಂಡು 3 ಥೀಮ್ ಥಿಮ್ಯಾಟಿಕ್ ಅಂಡರ್ 3 ಥಿಮ್ಯಾಟಿಕ್ ಕ್ಯಾಟಗರಿಯಲ್ಲಿ ಮಾಡಿರೋದು. ಓಕೆ, ಇಲ್ಲಿ ಸ್ಕೋರ್ ಕೊಡ್ತಾರೆ, ಫಾರ್ಚುನರ್ಸ್, ಪರ್ಫಾರ್ಮರ್, ಆಸ್ಪಿರೆಂಟ್. ಕರ್ನಾಟಕ ಯಾವ್ದ್ರಲ್ಲಿದೆ? ಕರ್ನಾಟಕ ಇದೆ 2ನೇ ಪೊಸಿಷನ್, ಅಂದ್ರೆ ತಮಿಳುನಾಡು, ಕರ್ನಾಟಕ, ಹರಿಯಾಣ ಪರ್ಫಾರ್ಮರ್ ಅಲ್ಲಿ ಬರುತ್ತೆ. 50ರಿಂದ 64 ಸ್ಕೋರ್ ಇದ್ರೆ ಪರ್ಫಾರ್ಮರ್ ಅಂತೀವಿ. 65ರಿಂದ 99 ಇದ್ರೆ ಫಾರ್ಚುನರ್ಸ್ ಅಂತ ಕರಿತೀವಿ. ಆಸ್ಪಿರೆಂಟ್ 049 ಒಡಿಶಾ, ರಾಜಸ್ಥಾನ ಅವೆಲ್ಲ ಇದೆ. ಡೆಲ್ಲಿ, ಮಹಾರಾಷ್ಟ್ರ ನೋಡಿ ಫಾರ್ಚುನರ್ ಅಲ್ಲಿ ಇದ್ದಾರೆ. ಏನಪ್ಪಾ ಇದು ಅಂದ್ರೆ ಅನಲೈಸ್ ಮಾಡೋದು, ನಿಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರಿಫಿಕೇಶನ್ ಹೆಂಗಿದೆ ಸ್ಟೇಟ್ ಅಲ್ಲಿ ಅಂತ. ಅದನ್ನ ಈ ತರ ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರಿಫಿಕೇಶನ್ ಪ್ರೋಗ್ರೆಸ್ 50%, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ಗೆ 30%, ಇವಿ ರಿಸರ್ಚ್ ಅಂಡ್ ಇನ್ನೋವೇಷನ್ಗೆ 20%. ಅರ್ಥ ಆಗ್ತಾನೆ ಹೇಳ್ತಿರೋದು? ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇದ್ದೀನಿ. 3 ನಿಮ್ಗೆ ಹೇಳಿದ ಥೀಮ್ಗಳು: ಸಾರಿಗೆ ವಿದ್ಯುತ್ತೀಕರಣದ ಪ್ರಗತಿ, ಚಾರ್ಜಿಂಗ್ ಮೂಲ ಸೌಕರ್ಯ ಸಿದ್ಧತೆ, ವಿದ್ಯುತ್ ವಿತರಣಾ ಸಂಶೋಧನೆ ಮತ್ತು ನಾವೀನ್ಯತೆ ಅಂತ ಕರಿತೀವಿ. ಈ 3 ಥಿಮ್ಯಾಟಿಕ್ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ವಿಷಯ ಆಧಾರಿತ. ಓಕೆ, ಇಂಗ್ಲಿಷ್ ಅಲ್ಲಿ ಏನಂತೀವಿ? ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರಿಫಿಕೇಶನ್ ಅಂದ್ರೆ ನಿಮ್ಮ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಸ್ ಮತ್ತೆ ಟ್ರಕ್ ಗಳಲ್ಲಿ, ಪಬ್ಲಿಕ್ ಬಸ್ಗಳಲ್ಲಿ ಎಲೆಕ್ಟ್ರಿಕಲ್ ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ? ಒಂದ್ ಕಡೆ ಪಾಯಿಂಟ್ 50% ವೇಚರ್ ಕೊಡ್ತಾರೆ. ಮತ್ತೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಯಾವಾಗ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಟ್ರಾಕ್ಟಿವ್ ಇರುತ್ತೆ, ಎಲ್ಲಿ ಬೇಕಲ್ಲಿ ಸಿಗುತ್ತೆ ನೋಡಿ, ಯಾವಾಗ್ಲೇ ನೀವು ಎಲೆಕ್ಟ್ರಿಕಲ್ ತಗೊಳ್ಳೋದು. ಎಲ್ಲರೂ ಅಷ್ಟೇ, ಬೈಕ್ ಆಗ್ಲಿ, ಕಾರ್ ಆಗ್ಲಿ, ಪ್ರೈವೇಟ್ ಅವರಾಗ್ಲಿ, ಯಾವಾಗ ಎಲೆಕ್ಟ್ರಿಕಲ್ ಮೊಬಿಲಿಟಿನ ಇಂಪ್ರೂವ್ ಆಗುತ್ತೆ, ದ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಿಂಗ್ ಇರಬೇಕು ಸರ್. ಎಲ್ಲೇ ನಿಂತ್ಕೊಂಡು ನಮ್ಗೆ ಚಾರ್ಜ್ ಸಿಗಬೇಕು. ಈಗ ಒಂದೊಂದು ಕಾರ್ದು 300 ಕಿಲೋಮೀಟರ್ ಇರುತ್ತೆ ಅಥವಾ 400 ಕಿಲೋಮೀಟರ್ ಇರುತ್ತೆ ಅಂತ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅಲ್ಲಿ ಹೋದಾಗ 400 ಕಿಲೋಮೀಟರ್ ಎಲ್ಲರೂ ಸಿಟಿಗೆ ಹೋಗಿನ ಮುಂಚೆನ ಸ್ಟಾಪ್ ಆಯ್ತು ಅಂದ್ರೆ ಏನ್ ಮಾಡ್ತೀರಾ ಅಲ್ವಾ? ತುಂಬಾ ಲಾಂಗ್ ಹೋಗ್ತಾ ಇರ್ತೀರಾ, ಎಲ್ಲಾ ಕಡೆ ಸಿಗ್ಬೇಕು ನಿಮ್ಗೆ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು ಸ್ನೇಹಿತರೆ? ಸೊ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಬನ್ನಿ ಏನಿದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ 16 ವಿಶಿಷ್ಟ ಸೂಚಕದಲ್ಲಿ 100 ಅಂಕಗಳು 0 to 100 ಅಂತ ಮಾಡ್ತಾರೆ. 3 ಮುಂಚೂಣಿಯಲ್ಲಿರುವರು, ಪ್ರದರ್ಶಕರು, ಆಕಾಂಕ್ಷಿಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಇಂಗ್ಲಿಷ್ ಅಲ್ಲಿ ನಾನು ಹೇಳಿದೆ ಫಾರ್ಚೂನರ್ಸ್, ಪರ್ಫಾರ್ಮರ್ಸ್, ಆಸ್ಪಿರೆಂಟ್ಸ್ ಅಂತ ಕರಿತೀವಿ. ಓಕೆ, ಈ ತರ ಡಿವೈಡ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಪ್ರದರ್ಶಕರು ಪರ್ಫಾರ್ಮರ್ ಅಡಿಯಲ್ಲಿ ಬರ್ತದೆ. ಓಕೆ, ಇದರಲ್ಲಿ ಏನೇನು ಹೇಳುತ್ತೆ ಅಂತ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಹೇಳ್ತೀನಿ ನೋಡಿ.
2020ರಲ್ಲಿ ಜಾಗತಿಕ ಮಟ್ಟದಲ್ಲಿ ಈಗ 5 ಅಂತಿದ್ರೆ ನಾವು 5ರಲ್ಲಿ 1/5 1/5 ಇತ್ತು ನಮ್ದು ಎಲೆಕ್ಟ್ರಿಕಲ್ ಮೊಬಿಲಿಟಿ. ಓಕೆ, ಈಗ 2024ಕ್ಕೆ 2 ಆಗಿದೆ ಅಷ್ಟೇ. ಬರೀ ಇಷ್ಟೇನೆ ಆಗಿರೋದು. ದಿಟ್ ಇಸ್ ವೆರಿ ರಾಂಗ್. ದಿಸ್ ಇಸ್ ವಿ ಆರ್ ಫಾರ್ ಬಿಹೈಂಡ್. ಅದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ, PME ಡ್ರೈವ್ ಅಂತೆ, ಫೇಮ್ 2 ಅಂತೆ. ನೋಡಿ ಇವೆಲ್ಲ ನೋಡಿ ಹೆಂಗೆ ಕನೆಕ್ಟಿವಿಟಿ ಆಗುತ್ತೆ. ಇವೆಲ್ಲ ನೀವು KS ಮೇನ್ಸ್ ಗೆಲ್ಲ ಯೂಸ್ ಮಾಡ್ಕೋಬಹುದು, ಪ್ರಿಲಿಮ್ಸ್ ಗಳಲ್ಲೂ ಕೇಳ್ತಾನೆ. ಓಕೆ, ಎಲೆಕ್ಟ್ರಿಕ್ ಮೊಬಿಲಿಟಿ ಸ್ಕೀಮ್ ಗೊತ್ತಿರಬೇಕು. ಫೇಮ್ 2 ಭಾರತದಲ್ಲಿ ವಿದ್ಯುತ್ ವಾಹನದ ಅಳವಡಿಕೆ ಮತ್ತು ತಯಾರಿಕೆ ಬಗ್ಗೆ ಮಾಡಿರತಕ್ಕಂಥದ್ದು. ಮತ್ತೆ PM ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್, PM ಡ್ರೈವ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು ಸ್ಕೀಮ್. ಇಷ್ಟೆಲ್ಲ ಮಾಡ್ತಿದ್ರು ಕೂಡ ನಾವು ಹಿಂದೆ ಇದೀವಿ. ಯಾಕೆ ಹಿಂದೆ ಇದೀವಿ? ಐ ವಿಲ್ ಟೆಲ್ ಯು. ನೋಡಿ, ಭಾರತದಲ್ಲಿ ವಿದ್ಯುತ್ ವಾಹನ ದರ 2016ರಲ್ಲಿ 0.25% ಇತ್ತು, 3% ಇತ್ತು. 2024 ಆಲ್ಮೋಸ್ಟ್ 8 ವರ್ಷ ಆದ್ಮೇಲೆ 7.6% ಇರುತ್ತೆ. ಎಸ್, ಒಳ್ಳೆ ವೇರ್ ಇದೆ ಅಂತ ಹೇಳ್ತೀರಾ. ಆದರೆ ನೀವು ಪ್ರಪಂಚದಲ್ಲಿ ನೋಡೋದಾದ್ರೆ, ಜಾಗತಿಕವಾಗಿ ನೋಡೋದಾದ್ರೆ 2016ರಲ್ಲಿ 3.08% ಇರೋದು, ಈಗ 16%. ಎಷ್ಟು ಇನ್ಕ್ರೀಸ್ ಇದೆ ನೋಡಿ. ನಾವೆಷ್ಟು ಇನ್ಕ್ರೀಸ್ ತೋರಿಸ್ತಾ ಇದೀವಿ? ಓಕೆ, ಅರ್ಥ ಆಗ್ತಿದಾ ಹೇಳ್ತಾ ಇರೋದು? ಸೊ ಹಾಗಾಗಿ ನೀತಿ ಆಯೋಗ $200 ಬಿಲಿಯನ್ ಅವಕಾಶ ಅನ್ಲಾಕ್ ಮಾಡುವುದು ಅಂತ ಹೇಳಿ ಈ ಒಂದು ಇದನ್ನ ಮಾಡಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಕೊಡ್ತಾ ಹೋಗುತ್ತೆ. ಹೇಳುತ್ತೆ ಇದ್ರ ಬಗ್ಗೆ. ನಮ್ದು 30% ಇರ್ಬೇಕು ಸರ್ 2030. ಈಗೇನಿದೆ ಇವಿ, ಭಾರತ ತನ್ನ ಇವಿ ತಲುಪಲು ಕೇವಲ 5 ವರ್ಷಗಳಲ್ಲಿ 22% ಹೆಚ್ಚಿಸಬೇಕಾಗತ್ತೆ. ಅರ್ಥ ಆಗ್ತಿಲ್ಲ ಅಂದ್ರೆ 2030 ನಾವು 30% ಇಟ್ಕೊಂಡಿದೀವಿ ಇವಿ ಅಂತ. ಇವಿ 30 ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ನಿಮ್ಗೆ ಇದೇ ಒಂದು ಕ್ವಶನ್, ಇವಿ 30 ಏನಪ್ಪಾ ಇದು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನಿಮ್ಗೆ. ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ನ 30% ನಾವು ಅಚೀವ್ ಮಾಡಬೇಕು. ಎಷ್ಟರಲ್ಲಿ? 2030ರಲ್ಲಿ ಅಂತ ಅರ್ಥ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಇದಕ್ಕೆ ಹೇಳುತ್ತೆ ರಿಪೋರ್ಟ್ ಅಲ್ಲಿ. ಬರೀ ಅದೊಂದೇ ಹೇಳಲ್ಲ, ನೀತಿ ಆಯೋಗ ತುಂಬಾ ಹೇಳುತ್ತೆ. ಹಣಕಾಸು ಸೌಲಭ್ಯದ ಬಗ್ಗೆ ಮಾತಾಡುತ್ತೆ, ಕಾರ್ಪೊರೇಟ್ ಬಗ್ಗೆ ಮಾತಾಡುತ್ತೆ. ಸೊ ಎಲ್ಲಾ ರೀತಿ ಮಾತಾಡುತ್ತೆ. ಇದನ್ನ ಹೆಂಗೆ ಅಚೀವ್ ಮಾಡ್ಬೇಕು ಅನ್ನೋದು ಹೇಳುತ್ತೆ. ಎಲ್ಲಾ ನಗರಗಳನ್ನ ಒಟ್ಟಿಗೆ ತಗೋಬೇಡಿ ಸಾರ್ ಅಂತ ಹೇಳುತ್ತೆ. ಫಸ್ಟ್ 100 ನಗರಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಇಂಪ್ರೂವ್ ಮಾಡೋಣ. ಆಮೇಲೆ 5 ನಗರಗಳನ್ನು ವಿದ್ಯುತ್ ವಾಹನಗಳಿಂದ ಸ್ಯಾಚುರೇಟ್ ಮಾಡೋಣ. 100 ನಗರನ್ನ ವಿಸ್ತರಿಸೋಣ. ಆಮೇಲೆ ಇಡೀ ರಾಜ್ಯ ಮಟ್ಟಕ್ಕೆ ವಿಸ್ತರಿಸೋಣ. ಆಮೇಲೆ ಕಂಪ್ಲೀಟ್ ದೇಶ. ಈ ತರ ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಮಾತ್ರ ನಾವು ಅಚೀವ್ ಮಾಡಕ್ ಸಾಧ್ಯ. ಮತ್ತೆ ಚಾರ್ಜಿಂಗ್ ಇದೆಯಲ್ಲ, ಸಾರ್ವಜನಿಕವಾಗಿ ಚಾರ್ಜಿಂಗ್ ಸೌಲಭ್ಯ ಕಮ್ಮಿ ಎಲ್ಲೆಲ್ಲೋ ಇದೆ, ಅದನ್ನು ಬಳಕೆ ಮಾಡ್ಕೋತಾ ಇಲ್ಲ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಈ ಬಸ್ಗಳು ಫಸ್ಟ್ ಸರ್ಕಾರದವರು, ಈ ಟ್ರ್ಯಾಕ್ಗಳು, ಈ ಬಸ್ಗಳು ಇದನ್ನ ಅಭಿವೃದ್ಧಿ ಪಡಿಸ್ಬೇಕು. ಸರ್ಕಾರ ತಾನು ಫಸ್ಟ್ ಹೆಜ್ಜೆ ಇಟ್ರೆ ಆಮೇಲೆ ಆಟೋಮೆಟಿಕ್ ಅದರಿಂದ ಪಬ್ಲಿಕ್ ಬರ್ತಾರೆ ಅಂತ. ಇದೆಲ್ಲ ಡೀಟೇಲ್ ಆಗಿ ನೀತಿ ಆಯೋಗ ಕೊಟ್ಟಿದೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಮೈತ್ರಿ ವ್ಯಾಯಾಮ, ಇದು ಗೊತ್ತಿರತಕ್ಕಂಥ ವ್ಯಾಯಾಮ ಅಲ್ವಾ? ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೀತಕ್ಕಂಥ ಒಂದು ಮಿಲಿಟರಿ ಎಕ್ಸರ್ಸೈಸ್ ಇದು. ಓಕೆ, ಇದರ 2020 ಆವೃತ್ತಿಯನ್ನು ಭಾರತದಲ್ಲಿ ರಾಜಸ್ಥಾನದಲ್ಲಿ ನಡೆಸಲಾಗುತ್ತಿದೆ. ಕರೆಕ್ಟಾ? ಆಪ್ಷನ್ 2 ಇಸ್ ರಾಂಗ್. ಭಾರತದಲ್ಲ, ಥೈಲ್ಯಾಂಡ್ ಅಲ್ಲಿ ಆಗ್ತಾ ಇರೋದು. ಆಪ್ಷನ್ 1 ಓನ್ಲಿ ಕರೆಕ್ಟ್. ಹೋದ ವರ್ಷ ಭಾರತದಲ್ಲಿ ಆಗಿತ್ತು. ಇದು 15ನೇ ಆವೃತ್ತಿ. ಕೇಳಬಹುದು ಎಕ್ಸಾಮ್ ಅಲ್ಲಿ. ಇದು 15th ಎಡಿಷನ್. ಇದು ಮಿಲಿಟರಿ ಎಕ್ಸರ್ಸೈಸ್ ಥೈಲ್ಯಾಂಡ್ ಅಲ್ಲಿ ಆಗಸ್ಟ್ 18 31 ನಡೆಯುತ್ತೆ. ಸೂರತ್ ಥಾನೆ ಅನ್ನೋ ಒಂದು ಜಾಗದಲ್ಲಿ. ಓಕೆ ಸರ್, ಸಿಂಪಲ್ ಆಗಿತ್ತು. ನೆಕ್ಸ್ಟ್ ಬರ್ತೇನೆ. ಭಾರತ ಸರ್ಕಾರವು ಸ್ಥಾಪಿಸಿದ ನಿಧಿಗಳಿಗೆ ಸಂಬಂಧಂತೆ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. PM ಕೇರ್ಸ್ ಫಂಡ್ ಅಂತ. ಇದು ಕೋವಿಡ್ ಟೈಮಲ್ಲಿ ಪ್ರಧಾನಮಂತ್ರಿಗಳು ಮಾಡಿದ್ರು. ತುಂಬಾ ಇಶ್ಯೂ ಆಗಿತ್ತು ಅವಾಗ 2020ರಲ್ಲಿ. ಓಕೆ, ಯಾಕೆ ಇದನ್ನ ಡಿಸ್ಕ್ಲೋಸ್ ಮಾಡ್ತಿರ್ಲಿಲ್ಲ ಇದ್ರ ಬಗ್ಗೆ ಸ್ನೇಹಿತರೆ. ಸಂಸತ್ತಿನ ಕಾಯ್ದೆಯ ಮೂಲಕ ರಚಿಸಲಾದ ನಿಧಿಯು ಕಡ್ಡಾಯವಾಗಿ ಭಾರತ ಸಂಚಿತ ನಿಧಿಯ ಭಾಗವಾಗಿರುತ್ತದೆ. ಅರ್ಥ ಆಗ್ತಿದೆಯಲ್ಲ? ಕಾಯ್ದೆ ಮುಖಾಂತರ ಅಂತಂದ್ರೆ ಕಡ್ಡಾಯವಾಗಿ. ನೋಡಿ, ಯಾವಾಗ ಈ ತರ ಪದ ಇರುತ್ತೆ, ಕಂಪಲ್ಸರಿ, ಓನ್ಲಿ ಅಂದಾಗ ದಿಸ್ ಇಸ್ ರಾಂಗ್ ಆಗಿರುತ್ತೆ. ನೋಡಿ, ನಿಮ್ಗೆ ಗೊತ್ತಿರ್ಬೇಕು, ದುಡ್ಡು ತೆಗಿಬೇಕು ಮಾಡ್ಬೇಕು ಅಂದ್ರೆ, ಒಂದು ಅಕೌಂಟ್ ಮಾಡ್ಬೇಕು ಅಂದ್ರೆ ಸಂಸತ್ತಲ್ಲಿ ಬೇಕು. ಹಂಗಂತ ಎಲ್ಲನೂ ಇರಬೇಕು ಅಂತಲ್ಲ, ಒಂದಷ್ಟು ಎಕ್ಸ್ಕ್ಲೂಷನ್ ಇದೆ. ಫಾರ್ ಎಕ್ಸಾಂಪಲ್ PR ಕೇರ್ ಫಂಡ್. ಓಕೆ, ಅದನ್ನ ಸಪರೇಟ್ ಆಗಿ ಇಟ್ರು. ಅದ್ರ ಅರ್ಥ ಏನು, ಕಡ್ಡಾಯ ಮಾಡ್ಬೇಕು ಅಂತೇನಿಲ್ಲ, ಜೊತೆಗೆ ಇದನ್ನ ಪಬ್ಲಿಕ್ ತೋರಿಸ್ಬೇಕು ಅಂತೇನಿಲ್ಲ ರಿಪೋರ್ಟ್. ಹಂಗಾಗಿ ಇದನ್ನ ಪ್ರೈವೇಟ್ ಆಡಿಟ್ ಮಾಡಿಸ್ತಿದ್ರು. ನಿಮ್ಗೆ ಗೊತ್ತಿರ್ಬೇಕು. ಯಾಕೆಂತಂದ್ರೆ ಈಗ ಆಡಿಟ್ ರಿಪೋರ್ಟ್ ಬಿಟ್ಟಿದ್ರೆ ಫಸ್ಟ್ ಟೈಮ್ ಪಬ್ಲಿಕ್ಗೆ. ಲಾಸ್ಟ್ 2-3 ವರ್ಷದ ಆಡಿಟ್ ಮಾಡಿರ್ಲಿಲ್ಲ, ಮಾಡಿದ್ದಾರೆ ಈಗ. PM ಕೇರ್ ಫಂಡ್ ಅಲ್ಲಿ ಏನೇನಿದೆ ಅದ್ರ ಬಗ್ಗೆ ಮಾತಾಡೋಣ. ಆಪ್ಷನ್ 2 ಬಗ್ಗೆ ಮಾತಾಡೋಣ. ಸಂಸತ್ತಿನ ಅನುಮೋದನೆ ದೊರೆಯುವವರೆಗೂ ಎದುರಾಗುವ ಅನಿಶ್ಚಿತ ವೆಚ್ಚಗಳನ್ನು ಭರಿಸಲು ಭಾರತದ ಆಕಸ್ಮಿಕ ನಿಧಿಯನ್ನು ರಾಷ್ಟ್ರಪತಿಗಳ ವಿವೇಚನೆಗೆ ಒಪ್ಪಿಸಲಾಗಿದೆ. ಹೌದು ಸರ್, ನೀವೇನೇ ದುಡ್ಡು ಕೊಡ್ಬೇಕು, ದುಡ್ಡು ತೆಗಿಬೇಕು, ಸಂಸತ್ತಿನಲ್ಲಿ ಇರಬೇಕು. ಕಾನ್ಸ್ಟಿಟ್ಯೂಟೆಡ್ ಫಂಡ್ ಆಫ್ ಇಂಡಿಯಾ ಅಂತೀವಿ. ಬಜೆಟ್ ಅವೆಲ್ಲ ಅಪ್ರೂವಲ್ ತಗೋತಾ ಇರ್ತಾರೆ. ಆದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಬಜೆಟ್ ಇರಲ್ಲ ಸದ್ಯ, ಅವಾಗ ಏನ್ ಮಾಡೋದು, ಕಾಂಟಿಜೆನ್ಸಿ ಫಂಡ್ ಅಂತ ಇರುತ್ತೆ. ಇದ್ರ ಬಗ್ಗೆ ಮಾಡಿದೀನಿ ಸರ್, ಒಂದು ವಿಡಿಯೋ ಇದೆ. ಕಾಂಟಿಜೆನ್ಸಿ ಫಂಡ್, ಕನ್ಸಾಲಿಡೇಟೆಡ್ ಫಂಡ್, ಇವರ ಬಗ್ಗೆ ಎಲ್ಲ ತುಂಬಾ ಒಂದು ಸಿಂಗಲ್ ವಿಡಿಯೋನ ಮಾಡಿದ್ದೀನಿ ನಾನು. ಬೇಕಂದ್ರೆ ಟೆಲಿಗ್ರಾಮ್ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ.
ಎಸ್, ಆಪ್ಷನ್ 2 ಕರೆಕ್ಟ್. ಅವಾಗ ಈ ಫಂಡು ಅದರಲ್ಲಿ ಇರುತ್ತೆ, ಅವ್ರ ಮುಖಾಂತರ ರಿಲೀಸ್ ಮಾಡಿಸ್ಬೋದು. ಎಮರ್ಜೆನ್ಸಿ ಕಂಡೀಷನ್ ಯಾವ್ದಾದ್ರು ಈ ತರ ಆದಾಗ, ಅಥವಾ ಫ್ಲಡ್ ಬಂದಾಗ, ಅಥವಾ ಎನಿಥಿಂಗ್ ಎಮರ್ಜೆನ್ಸಿ. ಭಾರತದ ಸಾರ್ವಜನಿಕ ಲೆಕ್ಕಪತ್ರ ಭವಿಷ್ಯ ನಿಧಿಗಳು ಮತ್ತು ಸಣ್ಣ ಉಳಿತಾಯ ಅಂತ ಸರ್ಕಾರ ವಿಶ್ವಾಸಾರ್ಹ ಅಥವಾ ನಿರ್ವಾಹಕ ಸಾಮರ್ಥ್ಯದಲ್ಲಿನ ಹಣ ಹೊಂದಿರೋ ಹಣವನ್ನು ಒಳಗೊಂಡಿರ್ತಾರೆ. ಹೌದು, ಪಬ್ಲಿಕ್ ಅಕೌಂಟ್ ಕಮಿಟಿ ಏನಿರುತ್ತೆ, ಏನು ನಮ್ಮ ಕಂಟ್ರೋಲ್ ಆಡಿಟ್ ಜನರಲ್ ಆಡಿಟ್ ಮಾಡಿ ಇವರು ಕೊಡ್ತಾರಲ್ಲ, ಅದರಲ್ಲಿ ಭಾರತ ಸರ್ಕಾರದಿಂದ ಯಾವ ಫಂಡ್ಸ್ಗಳು ಹೋಗಿರುತ್ತೆ, ಯಾವುದೇ ಒಂದು ಇದಕ್ಕಾಗಲಿ ಎಲ್ಲನೂ ಒಳಗೊಂಡಿರುತ್ತೆ. ಬಟ್ ದಿಸ್ ಇಸ್ ಕರೆಕ್ಟ್, ಬಟ್ ದಿಸ್ ಇಸ್ ಡಿಫ್ರೆಂಟ್ ಪಿ ಎಂ ಕೇರ್ ಫಂಡ್. ಐ ವಿಲ್ ಎಕ್ಸ್ಪ್ಲೈನ್ ಯು. ಓಕೆ, ಆಪ್ಷನ್ 2 and 3 ಇಸ್ ರೈಟ್. ಫಸ್ಟ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ಏನ್ ಸುದ್ದಿಯಲ್ಲಿದೆ, 8,452 ಕೋಟಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಈಗಿದೆ ನಮ್ಮ ಪಿ ಆರ್ ಕೆ ಫಂಡ್ ಅಲ್ಲಿ. ಓಕೆ, ಆಪ್ಷನ್ 1, ನಾಟ್ ಎವ್ರಿ ಫಂಡ್ ಕ್ರಿಯೇಟೆಡ್, ರಿಜಿಸ್ಟ್ರೇಷನ್ ಮುಖಾಂತರ ಕ್ರಿಯೇಟ್ ಮಾಡಿರ್ತಕ್ಕಂಥ ಎವ್ರಿ ಫಂಡು ಓಕೆ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾಗೆ ಹೋಗ್ಬೇಕು ಅಂತ ಏನಿಲ್ಲ. ಓಕೆ, ಲೀಗಲ್ ಫ್ರೇಮ್ವರ್ಕ್. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಓಕೆ, ನಾವೇನು ಇವಾಗ ಕ್ರಿಯೇಟ್ ಮಾಡಿದ್ವಿ ಮಾರ್ಚ್ 27, 2020 1908 ಕಾಯ್ದೆ ಅಡಿಯಲ್ಲಿ ಇದು ನೋಂದಣಿ ಮಾಡಿಕೊಂಡು ಇದನ್ನ ನಾವು ಕ್ರಿಯೇಟ್ ಮಾಡಿದ್ವಿ, ಪಿ ಎಂ ಕೇರ್ ಫಂಡ್ಸ್ ಅಂತ ಹೇಳಿ. ಓಕೆ, ಇದನ್ನ ದುಡ್ಡು ಕೊಡೋರು ಇದಕ್ಕೆ ಅವ್ರಿಗೆ 100% ತೆರಿಗೆ ವಿನಾಯಿತಿ ಇರ್ತಿತ್ತು 60G ಅಡಿಯಲ್ಲಿ. ಮತ್ತೆ ಕಾರ್ಪೊರೇಷನ್ ಸೋಷಿಯಲ್ ರೆಸ್ಪಾನ್ಸ್ CSR ಫಂಡು ಕೂಡ ಇದು ಕೊಡಬಹುದಾಗಿತ್ತು. ಓಕೆ, ಮತ್ತೆ ಜಾಗತಿಕವಾಗಿ FCRA ವಿನಾಯಿತಿ, ವಿದೇಶದಿಂದ ಏನೇ ಬಂದ್ರು ಇನ್ಫಾರ್ಮೇಶನ್ ಕ್ಲೋಸ್ ಮಾಡಬೇಕು ಅಂತಿದೆಯಲ್ಲ ನಮ್ಮ FCI ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ. ಆದ್ರೆ ಇದಕ್ಕೆ ಹಾಕಿರೋದು ಕೊಡಬೇಕು ಅಂತ ಏನಿಲ್ಲ, ಇದು ಕೂಡ ಇದರಲ್ಲಿ ಮಾಡಿದ್ರು. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಹಂಗಾಗಿ ತುಂಬಾ ಸುದ್ದಿಯಲ್ಲಿ ಇತ್ತು. ಇವಾಗ ಅದ್ರದ್ದು ಡೀಟೇಲ್ ಬಿಟ್ಟಿದ್ದಾರೆ. 2020-21 ಎಷ್ಟು ಬಂತು, ಎಷ್ಟು ಖರ್ಚು ಮಾಡಿದ್ವಿ, ಈಗ ಎಷ್ಟು ಬಂತು, ಎಷ್ಟು ಖರ್ಚಾಗಿದೆ, ಇವೆಲ್ಲ ಡೀಟೇಲ್ ಇದರಲ್ಲಿದೆ ಸ್ನೇಹಿತರೆ. ಅವೆಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಬಟ್ ವಾಟ್ ಇಸ್ ಪಿ ಎಂ ಕೇರ್ ಫಂಡ್, ಯಾವಾಗ ಬಂತು, ಇದರ ರಚನೆ ಯಾರಿರ್ತಾರೆ, ಇದನ್ನ ನೋಡ್ಕೊಳ್ಳೋರು ಯಾರು? ಪ್ರಧಾನಮಂತ್ರಿಗಳು ಇದರ ಎಕ್ಸ್ ಅಫಿಷಿಯೋ ಅಧ್ಯಕ್ಷರಾಗಿರ್ತಾರೆ, ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಮತ್ತೆ ರಕ್ಷಣಾ ಸಚಿವರು, ಗೃಹ ಸಚಿವರು, ಹಣಕಾಸು ಸಚಿವರು ಪದನಿಮಿತ್ತ ಟ್ರಸ್ಟಿಗಳಾಗಿರ್ತಾರೆ. ಅವರು ಕೂಡ ಎಕ್ಸ್ ಅಫಿಷಿಯೋ ಟ್ರಸ್ಟ್ಗಳಾಗಿರ್ತಾರೆ. ಓಕೆ, ಸ್ವಯಂ ಪ್ರೇರೇಪಿತವಾಗಿ ಯಾರು ಬೇಕಾದ್ರೂ ಇದಕ್ಕೆ ದುಡ್ಡು ಕೊಡಬಹುದು. ಖಾಸಗಿ ಸಾರ್ವಜನಿಕ ಸಂಸ್ಥೆ ಯಾರು ಬೇಕಾದ್ರೂ ಇದನ್ನು ಕೊಡಬಹುದು. ಓಕೆ, ಇದು ಯಾಕೆ ಸುದ್ದಿಯಲ್ಲಿತ್ತು? RTA ಆಕ್ಟ್ ಇಂದನೂ ಹೊರಗಿಟ್ಟಿದ್ರು ಇದನ್ನ. RTA ಸೆಕ್ಷನ್ 2005 ಅಡಿಯಲ್ಲಿ 2H ಸೆಕ್ಷನ್ ಅಡಿಯಲ್ಲಿ ಇದನ್ನ ಸಾರ್ವಜನಿಕ ಪ್ರಾಧಿಕಾರ ಅಲ್ಲ ಅಂತ ಹೇಳಿ ಘೋಷಣೆ ಮಾಡಿ ಇದನ್ನು ಹೊರಗಿಟ್ಟಿದ್ರು. ಹಂಗಾಗಿ ಇದೆಲ್ಲ ಸುದ್ದಿ ಇತ್ತು. ಮತ್ತೆ ಇದಕ್ಕೆ ಔಟ್ಸೈಡ್ ಇಂದ ಆಡಿಟ್ ಮಾಡಬೇಕು ಅಂತ ಹೇಳಿ, ಲೆಕ್ಕ ಪರಿಶೋಧನೆಯಿಂದ ಅಲ್ಲ, ಕಂಟ್ರೋಲ್ ಆಡಿಟ್ ಜನರಲ್ ಇಂದ ಅಲ್ಲ, CAG ಇಂದ ಅಲ್ಲ ಅಂತಕ್ಕಂಥದ್ದು ಹಂಗೆಲ್ಲ ಸುದ್ದಿಯಲ್ಲಿತ್ತು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಯಾಕೆ ಸುದ್ದಿಯಲ್ಲಿದೆ ಗೊತ್ತಾಯ್ತಲ್ಲ, ಎಷ್ಟು ಕೋಟಿ ಇದೆ, ಎಷ್ಟು ಕೋಟಿ ಇದು 3 ಇಯರ್ದು ಆಡಿಟಿಂಗ್ದು ರಿಲೀಸ್ ಮಾಡಿದ್ರಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ. ಅಗೇನ್ ಈ ಅಮೌಂಟ್ ಎಲ್ಲ ಕೇಳಕ್ ಹೋಗಲ್ಲ ಎಕ್ಸಾಮ್ ಅಲ್ಲಿ. ಪಿ ಎಂ ಕೇರ್ ಫಂಡ್ ಅಂದ್ರೇನು, ಯಾವಾಗ ಇದನ್ನ ಸ್ಥಾಪನೆ ಮಾಡಿದ್ರು, ಓಕೆ, ಪಿ ಎಂ ಕೇರ್ ಫಂಡ್ ಯಾವಾಗ ಸ್ಥಾಪನೆ, ಇಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ ನೋಡಿ. ಓಕೆ, ಯಾಕೆ ಸ್ಥಾಪನೆ ಮಾಡಿದ್ರು, ಇದರ ರಚನೆ ಅಧ್ಯಕ್ಷರ ಯಾರು, ಮತ್ತೆ ಇದರ ಟ್ರಸ್ಟಿಗಳು ಯಾರು ಅಂತ ಕೇಳ್ಬೋದು. ಇದಕ್ಕೆ ಇದು ದುಡ್ಡು ಕೊಟ್ರೆ ಅದಕ್ಕೆ ತೆರಿಗೆ ವಿನಾಯಿತಿ ಇದೆ, ಯಾರು ಈ ಫಂಡ್ಗೆ ಯಾರು ದುಡ್ಡು ಕೊಟ್ರೆ ಅವ್ರಿಗೆ ತೆರಿಗೆ ವಿನಾಯಿತಿ ಸಿಗುತ್ತೆ. ಸೊ ಇದು ವಿದೇಶಿ ನೇರ ಅಡವಾಳಿಯಲ್ಲೂ ವಿನಾಯಿತಿ ಕೊಟ್ಟಿದ್ದಾರಾ? ಎಸ್, ಕೊಟ್ಟಿದ್ದಾರೆ. ಓಕೆ, ವಿದೇಶಿ ದೇಣಿಗೆ ಅಡಿಯಲ್ಲೂ ಕೂಡ ವಿನಾಯಿತಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಪಾಯಿಂಟ್ ಇಂಪಾರ್ಟೆಂಟ್. ಅರ್ಥ ಆಗಿದೆ ಅನ್ಕೋತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗಳು ಡಿಸ್ಕಸ್ ಮಾಡಿದ್ದೀನಿ. ನಮ್ಮ ಪ್ರೀವಿಯಸ್ ವೀಕ್ಲಿ ಇದು ಪ್ಲೇಲಿಸ್ಟ್ ಸಿಗುತ್ತೆ, ಮಂತ್ಲಿ ಸಪ್ರೇಟ್ ಇದೆ, ಲಿಂಕ್ ಕೊಟ್ಟಿರ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದೆ, ಇನ್ನೂ ಒಂದಷ್ಟಿದೆ ಸಣ್ಣ ಪುಟ್ಟದ್ದು. ಎನಿವೇಸ್ ಅದೆಲ್ಲ ನಾವು ಮಂತ್ಲಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡೋಣ. ಓಕೆ, ತುಂಬಾ ಡೀಟೇಲ್ ಆಗಿರೋದು ಅಂಥದ್ದು ಡಿಸ್ಕಸ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡೋಣ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. PDF ನಾವು ಅಲ್ಲಿ ಶೇರ್ ಮಾಡ್ತೀವಿ ಸ್ನೇಹಿತರೆ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.